ತೀರ್ಥಹಳ್ಳಿಯಲ್ಲಿ ಅಡಿಕೆಗೆ ರೆಡ್ ಆಕ್ಸೈಡ್ ಬಳಕೆ ಕಳಬೆರಕೆ ಮಾಡಿ ತೀರ್ಥಹಳ್ಳಿಯ ಅಡಿಕೆಯ ಮಾನ ಕಳೆಯುತ್ತಿರುವ ವ್ಯಾಪಾರಸ್ಥರು ಅಡಿಕೆ ಬೆಳೆಗಾರರ ಪರ ನಿಲ್ಲುವರೆ ಆರಗ ಕಿಮ್ಮನೆ ಆರ್ಎಂ ಮಂಜುನಾಥ ಗೌಡ. ಮಲೆನಾಡಿನ ಅಡಿಕೆಗೆ ಅದರಲ್ಲೂ ತೀರ್ಥಹಳ್ಳಿಯ ಅಡಿಕೆಗೆ ದೇಶದಲ್ಲೇ ಒಳ್ಳೆಯ ಹೆಸರಿದೆ. ಕೆಲ ವ್ಯಾಪಾರಸ್ಥರು ದಲ್ಲಾಳಿಗಳು ಬೇರೆ ಕಡೆಗಳಿಂದ ಕಳಪೆಯ ಗುಣಮಟ್ಟದ ಅಡಿಕೆಗಳನ್ನ ತೀರ್ಥಹಳ್ಳಿಗೆ ತಂದು ರೆಡ್ ಆಕ್ಸೈಡ್ ಕೊಟ್ಟು ವ್ಯಾಪಾರವನ್ನ ಮಾಡುತ್ತಿದ್ದಾರೆ. ಈ ಕಳಬೆರಕೆದಾರರಿಗೆ ಇಲ್ಲಿನ ಕೆಲ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಇದು ಕಲರ್ ಪೌಡರ್ ಹಾಕಿ ಈಗ ಮಾಡಿದ್ರೆ ನೀರು ಈ ಅಡಿಕೆ ಕಲರ್ ಅದಕ್ಕೆ ಬರುತ್ತೆ. ಅದಕ್ಕೆ ಬಿಟ್ಟು ಅದು ಹಾಕೋದೇನಕ್ಕೆ ಬೂಸಲಾಗಿರೋ ಆ ಕಲರಿಗೆ ಆ ಕಲರ್ ಬರುತ್ತೆ. ನೀರಲ್ಲಿ ಅದನ್ನ ಹಾಕಿ ಇದು ಮಾಡಬೇಕಾ? ನನ್ನ ಕೈಗೆ ಹಾಕಿದ್ದೇ ಹೋಗಿಲ್ಲಲ್ಲ ಮಾತ್ರ. ಇಲ್ಲ ಸರಿ ಆಗುತ್ತೆ. ನೋಡೋಣ ಅಂತ ಯಾರೋ ಹೇಳಿದ್ರು ಅಂತ ತಂದಿರೋದು. ಎಪಿಎಂಸಿಯ ಅಧಿಕಾರಿಗಳು, ಆಹಾರ ಇಲಾಖೆಯ ಅಧಿಕಾರಿಗಳು ಅಡಿಕೆ ಖರೀದಿ ಮಾರಾಟ ಕೇಂದ್ರಗಳ ಮೇಲೆ ನಿಗಾ ಇಟ್ಟು ಕಾಲಕಾಲಕ್ಕೆ ತಪಾಸಣೆಯನ್ನು ನಡೆಸಿ ಕಲಬೆರಕೆ ಅಡಿಕೆಯನ್ನ ಜಪ್ತಿ ಮಾಡಿದ್ದಾರೆ. ಯಾವ ವ್ಯಾಪಾರಸ್ಥರು ದಲ್ಲಾಳಿಗಳು ಕಲಬೆರಕೆಗೆ ಕೈ ಹಾಕುವುದಿಲ್ಲ. ನಮ್ಮ ರಾಜಕಾರಣಿಗಳಾದ ಶಾಸಕ ಆರಗ ಜ್ಞಾನೇಂದ್ರ, ಮಾಜಿ ಶಿಕ್ಷಣ ಸಚಿವರಾದ ಕಿಮ್ಮನೆ ರತ್ನಾಕರ್, ಮಲೆನಾಡು ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಆರ್ಎಂ ಮಂಜುನಾಥ ಗೌಡರು ಮರಳು ಮಣ್ಣುಗಳ ಬಗ್ಗೆ ಮಾತನಾಡುವ ಬದಲು ನಮ್ಮ ರೈತರ ಜೀವನೋಪಾಯಕ್ಕಾಗಿ ಬೆಳೆಯುವಂತಹ ಅಡಿಕೆಯ ಬಗ್ಗೆ ಕ್ರಮ ಕೈಗೊಂಡರೆ ತೀರ್ಥಹಳ್ಳಿಯ ಅಡಿಕೆಗೆ ಉತ್ತಮ ಬೆಲೆ ಬರಬಹುದು. ತಕ್ಷಣ ಅಡಿಕೆ ಕಲಬೆರಕೆಯ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅಡಿಕೆ ಬೆಳೆಗಾರರ ಒತ್ತಾಯವಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.